ಫೇಲ್ ಆದ್ಮೇಲೆ ಮತ್ತೆ ಕಾಲೇಜ್ಗೆ ಹೋಗ್ತೀನಿ. ಆಗ ಮೇಡಮ್ಗೆ ಹೇಳ್ತೀನಿ ಏನು ಮಾಡಲಿ ಬರ್ರಿ ನಾನು ಅನಿವಾರ್ಯ ಸುಮಾರು ಐತಿ ಹಂಗೆ ಹಿಂಗೆ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ತಿಳ್ಕೊಂಡಾರ ನಾ ಶಾಲೆ ಸ್ಟೂಡೆಂಟ್ ಅದೀನಿ ಅಂತ ಹೇಳಿ ಹಂಗೆ ದಿಮಾಕ್ ಮಾಡ್ತೀನಿ ಕಾಲೇಜ್ ಒಳಗೆ. ಬಟ್ ಅವ್ರಿಗೆ ಗೊತ್ತು ನಾ ಹಸಿದಾಡದೀನಿ ಅಂತ ಹೇಳಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲ್ನ ಈಗ ಹೊಸದು ಕ್ರಿಯೇಟ್ ಮಾಡೀನಿ. ಯಾಕಂತಂದ್ರೆ ಮೊದಲು ನಾ ಕ್ರಿಯೇಟ್ ಮಾಡಿದೆ ಚಾನಲ್ಸ್, ಅಷ್ಟು ವ್ಯೂಸ್ ಬರಲಿಲ್ಲಕೇನೋ ನಾ ಅದ್ರ ಕನ್ಸಿಸ್ಟೆನ್ಸಿ ಆಗಿರಲಿಲ್ಲ. ಬಟ್ ಈ ಚಾನಲ್ನ ಈಗ ಚಾಲೋ ಮಾಡೀನಿ. ಯಾಕಂತಂದ್ರೆ ಮುಗಿದು ಹೋಯ್ತು ನಂದು ಎಜುಕೇಷನ್ ಅದೆಲ್ಲ ಮುಗಿದದ. ನಾ ಒಂದಿಟ ಇರೋದು ಕೆಲಸ ಮಾಡ್ತೀನಿ ಈಗ ಮುಂದೆ ಹೋಗಿ ಬೇರೆ ಕಡೆ ಏನೋ ನಾ ಮಾಡ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಐತಿ. ಆ ಕಾನ್ಫಿಡೆನ್ಸ್ಲೇ ನಾ ಈ ಚಾನಲ್ ಚಾಲೋ ಮಾಡೀನಿ. ಎಕ್ಸಾಮ್ಗಿಂತ ಮುಂಚೆ ಅಲ್ಲಿ ಹೋಗೋಣ, ಎಕ್ಸಾಮ್ಗಿಂತ ಮುಂಚೆ ಎಲ್ಲಿ ಹೋಗೋಣ ಹಿಂಗೆ ಎಲ್ಲ ಪ್ಲಾನ್ ಮಾಡ್ತಿದ್ರು. ಎಕ್ಸಾಮ್ ಮುಗಿದು ಒಂದು ವಾರ ದಿನ ಮನೆಯಾಗೆ ಸಿಡ್ತೀನಿ, ಎಲ್ಲೂ ಹೋಗಿಲ್ಲ. ಮನೆ ಬಿಟ್ಟು ಅಲ್ಲಿ ಹೊರಗೆ ಹೋಗಿಲ್ಲ. ಹೋದ್ರೆ ಮನೆ ಬಿಟ್ಟು ಹಾಲು ತರಗೆ ಹೋಗ್ತೀನಿ, ನೀರು ತರಗೆ ಹೋಗ್ತೀನಿ, ಚಾ ತರಗೆ ಹೋಗ್ತೀನಿ. ಇಲ್ಲ ನೀರು ನಮ್ಮ ಮಮ್ಮಿ ಇದು ಫಿಲ್ಟರ್ ವಾಟರ್ ಹಾಕ್ಸಾಳ, ಓಕೆ ಹಾಲು ತರಕ್ಕೆ ಹೋಗ್ತೀನಿ ಅಷ್ಟೇ, ಮುಗಿದು ಮತ್ತೇನೂ ಇಲ್ಲ. ಇದು ನನಗೆ ನಮ್ಮ ಅಣ್ಣ ಚಾಕ್ಲೇಟ್ ಕೊಟ್ಟಾನ. ನಮ್ಮ ಅಣ್ಣಾಗಿದ್ದು ಯಾರೋ ಬೇರೆದೋ ಗಿಫ್ಟ್ ಕೊಟ್ಟಾರ ಚಾಕ್ಲೇಟ್. ಆ ಚಾಕ್ಲೇಟ್ ತಿನ್ನಲ್ಲ ಅಂತ ಹೇಳಿ ನನಗೆ ಕೊಟ್ಟಾನ. ಗಾಯ್ಸ್ ನಾ ಈಗ ಕ್ಯಾಡ್ಬರಿ ಡೈರಿ ಮಿಲ್ಕ್ ಸಿಲ್ಕ್ ಹೇಝಲ್ ಕ್ಯಾಡ್ಬರಿ ಡೈರಿ ಮಿಲ್ಕ್ ಸಿಲ್ಕ್ ಹೇಝಲ್ ನಟ್ ಚಾಕ್ಲೇಟ್ ತಿನ್ನತೀನಿ. ಇಟ್ಸ್ ಅ ಟೇಸ್ಟಿ. ನಂದು ಡಿಗ್ರಿದು ಫೈನಲ್ ಇಯರ್ ಇತ್ತು, ಮೊನ್ನೆ ಎಕ್ಸಾಮ್ ಮುಗೀತು. ಬರ್ದಿನ ಎಕ್ಸಾಮ್ ಏನೂ ಬುಕ್ ಗೊತ್ತಿಲ್ಲ. ಯಾಕಂದ್ರೆ ನಂಗೆ ಓದೋಕ್ಕೆ ಇಷ್ಟ ಆಗಿಲ್ಲ. ಇರೋಕೆ 3 ಸಬ್ಜೆಕ್ಟ್, ಒಂದಿನ ಆದ್ಮ್ಯಾಗ ನಾಲ್ಕು ಒಂದೊಂದು ದಿನ ಗ್ಯಾಪ್ ಇತ್ತು. ಫಸ್ಟ್ನೇದು ಸೆಕೆಂಡ್ನೇದು ಎಕ್ಸಾಮ್ ಹೆಂಗೋ ಹೋಗ್ಬಿಡ್ತು. ಫಸ್ಟ್ನೇ ಎಕ್ಸಾಮ್ಗೆ ನಂಗೆ ಟೈಮೇ ಸಾಲಿಲ್ಲ ಭೈ. ಫಸ್ಟ್ ಎಕ್ಸಾಮ್ ನಾನು ಭಾಳ ಓದಿದ್ದೆ. ಸೊ ನಂಗೆ ಎಲ್ಲ ಬರ್ದಿದ್ದು ಆನ್ಸರ್. ಸೊ ಅದಕ್ಕೆ ನಂಗೆ ಒಂದು ಸ್ವಲ್ಪ ಆನ್ಸರ್ ಡಿಸ್ಕ್ರೈಬ್ ಮಾಡೋಕೆ ಒಂದಿಟ್ಟು ಚೆನ್ನಾಗಿ ಬರೋಕೆ ಲೇಟ್ ಆಯ್ತು. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ನಂಗೆ ಏನು ಮಣ್ಣು ಬರ್ತಿದ್ದಿಲ್ಲ. ಸೊ ಅದ್ರಾಗ ನಾ ಏನು ಮಾಡಿದೆ, ಅದಕ್ಕೆ ನಂದು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಇಷ್ಟು ಜಲ್ದಿ ಮುಗಿದಾದ್ಮೇಲೆ ಬಟ್ ಏನು ಮಾಡಲಿ ಬ್ರೋ, ಎಲ್ಲ ಆನ್ಸರ್ ಶೀಟ್ ಒಳಗೆ ಎಲ್ಲ ಕ್ವಶನ್ ಹೆಸರು ಬರ್ದಿಟ್ಟಿನಿ. ಆ ಕ್ವಶನ್ ಹೆಸರು ಬರೋದು ಬಟ್ ಡಿಸ್ಕ್ರೈಬ್ ಮಾಡೋದ್ರ ಬಗ್ಗೆ ಆ ಕ್ವಶನ್ ಹೆಸರೇ ಡಿಸ್ಕ್ರೈಬ್ ಮಾಡ್ಕೋತ ಹೋಗೋದು. ಲಾಸ್ಟ್ ಎಕ್ಸಾಮ್ ಅಂತೂ ಇಷ್ಟು ಬಕ್ವಾಸ ಅದ. ಯಾಕಂದ್ರೆ ನಂಗೆ ಅದು ಸಬ್ಜೆಕ್ಟೇ ಗೊತ್ತಾಗ್ತಿದ್ದಿಲ್ಲ. ಎಟ್ಟು ಓದಿದ್ರು ತೆಳಿಗೆ ಹತ್ತಿದ್ದಿಲ್ಲ. 3 ಸಲ ರಿವಿಷನ್ ಮಾಡೀನಿ. ಆ 3 ಸಲ ನಂಗೆ ತೆಳಿಗೆ ಹತ್ತಿಲ್ಲ ಅದು ಏನದ ಅಂತ ಹೇಳಿ. ಪ್ಲಸ್ ಪಾಯಿಂಟ್ ಏನದ, ಫಸ್ಟ್ ಸೆಕೆಂಡ್ ಎಕ್ಸಾಮ್ ಹೆಂಗೆ ಹೋದ್, ಥರ್ಡ್ ಎಕ್ಸಾಮ್ ಭಾಳ ಟಫ್ ಇತ್ತು ನಮ್ದು. ಆ ಟಫ್ ಇದೆ ಎಕ್ಸಾಮ್. ನಮ್ಗೆ ಯಾರ ಸ್ಕ್ವಾಡ್ ಚಲೋ ಇದ್ದವ್ರು ಬೀಳ್ಬೇಕು ಹಿಂಗೆ ಅಂತೇಳಿ ನಾ ಭಾಳ ಆಸೆ ಪಟ್ಟಿದ್ದೆ. ದೇವ್ರ ಯಾಕಡೆ ಕೆಲ್ಸ್ಕೊಂಡು ನನಗೆ ಗೊತ್ತಿಲ್ಲ. ನಮ್ಮ ಕ್ಲಾಸ್ ಕೋಆರ್ಡಿನೇಟರ್ ಬಿದ್ದಿದ್ರು. ಅವ್ರು ಯಾರನ್ನ ಥರ್ಡ್ ಇಯರ್ ಕ್ಲಾಸ್ ಕೋಆರ್ಡಿನೇಟರ್. ಆ ಕ್ಲಾಸ್ ಕೋಆರ್ಡಿನೇಟರ್ ಅಂದರು ಇಷ್ಟು ಚಲೋ ಇದ್ರು. ಲೈಕ್ ಶಿ ಈಸ್ ಲೈಕ್ ಅವರ್ ಮಾಮ್, ಶಿ ಈಸ್ ಲೈಕ್ ಅವರ್ ಫ್ರೆಂಡ್, ಶಿ ಈಸ್ ಲೈಕ್ ಓಕೆ ಡೂಡ್ ಟೈಪ್. ಅವ್ರ ಕ್ಲಾಸ್ ಕೋಆರ್ಡಿನೇಟರ್ ನಮ್ಮ ಲೈಕ್ ಭಾಳ ಫ್ರೆಂಡ್ಲಿ ಇದ್ರು. ಹಂಗಂತ ಹೇಳಿ ಅವ್ರಿಗೆ ಯಾರ್ಯಾರು ಸೆಂಡ್ ಮಾಡಿರೋ ಬೈ ಇದು ವಿಡಿಯೋ ಒಂದು ಚಪ್ಪಳೆ ತೋದಾಕಿ ಮೇಡಮ್ತಿ. ಈಗೇನು ಮುಗಿತಲ್ಲ ಕಾಲೇಜ್, ಅಂಜಂಗಿಲ್ಲ ಯಾರಿಗೂ. ಫೇಲ್ ಆದ್ನಂದ್ರೆ ಭಾಳ ಕಟ್ಟಿದ್ ಬೈ, ಮತ್ತೆ ಹೋಗ್ಬೇಕಲ್ಲ ಕಾಲೇಜಿಗೆ. ಪ್ಲೀಸ್ ಬೈ ಫೇಲ್ ಆಗಬಾರ್ದು. ನಾ ಬೇಗ ಹೋಗ್ಬೇಡ್ರಿ, ತಿನ್ನೋದಾರೆ ಮಾಡಿ ಹೇಳೋದಾರೆ ಮಾಡಿ ಅಂತೇಳಿ ಎರಡೂ ಮಾಡ್ತೀನಿ. ಪ್ಲೀಸ್ ಕೇಳ್ರಿ. ನಮ್ಮ ಕ್ಲಾಸ್ ಕೋಆರ್ಡಿನೇಟರ್ ಬಿದ್ದಿದ್ರು. ನಾವೇನು ಅನ್ಕೊಂಡಿದ್ವಿ, ಓಕೆ ನಮ್ಮ ಕ್ಲಾಸ್ ಕೋಆರ್ಡಿನೇಟರ್ ಬಿದ್ದಾರೆ, ನಮ್ಗೆ ಇದು ಎಕ್ಸಾಮ್ ಎಲ್ಲ ಫುಲ್ ಫ್ರೀ ಬಿಡ್ತಾರೆ, ಓಕೆ ಚಿಲ್ಲಿ ಮಾಡಿ ನಾವು ಎಕ್ಸಾಮ್ ಬರಿತೀವಿ. ನಾನು ಹಿಂದಿನವ್ರು ಕೇಳ್ತೀನಿ, ಮುಂದಿನವ್ರು ಕೇಳ್ತೀನಿ, ಎಲ್ಲರೂ ಮುಂದಿನವ್ರು ಬಾಜುಗಿನವ್ರು ಎಲ್ಲರೂ ಖುಷಿ. ಯಾಕಂದ್ರೆ ಕ್ಲಾಸ್ ಕೋಆರ್ಡಿನೇಟರ್ ಇದ್ದರು. ಮತ್ತು ಎಲ್ಲ ಕ್ಲಾಸ್ ಕೋಆರ್ಡಿನೇಟರ್ ಸ್ಕ್ವಾಡ್ ಆಗಿ ಬಿದ್ದಾರು. ಎಲ್ಲರಿಗೂ ಒಂದಿಟ ಲೂಸ್ ಬಿಡ್ತಾರೋ. ಆಮೇಲೆ ಬೇರೆ ಸ್ಕ್ವಾಡ್ದವರು ಎಲ್ಲರೂ ಒಂದಿಟ ಲೂಸ್ ಅದಾರು. ಈ ಥರ ಲೂಸ್ ಇಲ್ಲ, ಎಕ್ಸಾಮ್ ಒಂದಿಟ ಲೂಸಾಗಿ ಕಂಡಕ್ಟ್ ಮಾಡ್ತಾರೋ. ಬಟ್ ಭೈ ಖುಷಿ ಪಡೋದಿನ ಅಂದ್ರೆ ಮ್ಯಾಗಿನ ಸುಮ್ ಕೊಡ್ತಾನೆ. ಓ ನೋ ಇವ್ರು ಇಟ್ಟೆಲ್ಲ ಖುಷಿ ಪಡ್ತಾರೆ, ಇಲ್ಲಿ ಏನಾದ್ರು ಫ್ಲಾಪ್ ಮಾಡಬೇಕಲ್ಲ ಅಂತ ಹೇಳಿ ಮ್ಯಾಗ ನಾವು ಸ್ಟ್ರಿಕ್ಟ್ ಸ್ಕ್ವಾಡಿಗೆ ಕಳಿಸ್ಬಿಟ್ಟ. ನನಗಂತೂ ಎಕ್ಸಾಮ್ ಬರಂಗಿಲ್ಲ, ನನಗಂತೂ ಆನ್ಸರ್ ಬರಂಗಿಲ್ಲ. ನಾನು ಮುಂದಿನವ್ರ ಮ್ಯಾಗ ಡಿಪೆಂಡ್ ಆಗಿನಿ. ಮುಂದಿನಕ್ಕೀಗಂತೂ ಕೇಳ್ತೀನಿ, ಹೇಳು ಅಂತ ಅಕ್ಕಿ ನಿಂದ್ರು ನಾನೇ ಬರ್ತಿಲ್ಲ ನಿನಗೆ ನಾನೇ ಬರ್ತಿಲ್ಲ. ಹಿಂದಿನವ್ನು ಕೇಳ್ತೀನಿ, ಹಿಂದಿನ ಮೇಡಮ್ ಬೈಯೋತಾವ ನಿಂದ್ರು, ಆಮೇಲೆ ಹೋದ್ಮ್ಯಾಗ ಹೇಳ್ತೀನಿ ಬ್ರೋ ನಾ ಇಲ್ಲಿ ಸಾಯತೀನಿ. ನಂಗೆ ಒಂದು ಲೈನ್ ಹೇಳ್ಬಿಟ್ರಿ ನೀವು, ನಾ ಬರಿತೀನಿ ಪಟ್ನೆ. ಆಕೆ ಸ್ಕ್ವಾಡ್ ಬಂದು ಯಾರು ತಿರುಗ್ತಾರೋ ಸೀದಾ ಪೇಪರ್ ಕಸ್ಕೊತೀನಿ, ಯಾರು ಹೇಳ್ತಾರೆ ಸೀದಾ ಪೇಪರ್ ಕಸ್ಕೊತೀನಿ, ಯಾರು ಗುಸ್ ಮಾಡ್ತಾರೆ ಸೀದಾ ಪೇಪರ್ ಕಸ್ಕೊತೀನಿ ನಾನು ಬಂದು ಹೋದು. ಅದಕ್ಕೆ ಹಂಗೆ ಮಾಡ್ತಿರ್ಬೇಕು. ನಾ ಮಾಡಿ ಭೈಯಾಗೆ ಖರೆಗೂ ಪೇಪರ್ ಕಸ್ಕೊಂಡೇ ಬಿಟ್ಲು ಹೋಗ್ಬೇಕಿಂದ. ಆಕೆ ಮೇ ಬಿ ನಾನು ಹಿಂದೆ ಕೂತಿದ್ಲು. ಆಕೇನು ಕಾಪಿ ಮಾಡೋಕೆ ಕಾಣಂಗಿಲ್ಲ. ಯಾಕಂದ್ರೆ ಆಕೇನು ಟಾಪರ್ ಅಂತಲ್ಲ, ಅದೇ ಶಾನೆ ಹುಡುಗಿ ಅದಲ್ಲ. ಆಕಿಂದ ಪೇಪರ್ ಕಸ್ಕೊಂಡ್ರು. ನಂಗೆ ಅನಿಸಿತ್ತು ಮೇ ಬಿ ಈಕಿ ಕಾಪಿ ಮಾಡಿಲ್ಲ, ಈಕೆ ಯಾರಿಗಾರ ಆನ್ಸರ್ ಹೇಳಕ್ಕೆ ಹೋಗಿ ಈಗಿನ ಪೇಪರ್ ಸಿಗೋದು ಪಾಪ ಅನಿಸಿತ್ತು. ಯಾಕಂತಂದ್ರೆ ಶಾನೆ ಹುಡುಗಿದು ಪೇಪರ್ ಕಸ್ಕೊಂಡ್ರಲ್ಲ, ಒಂದು 10 ನಿಮಿಷ ಲೇಟ್ ಮಾಡಿಕೊಟ್ರಕ್ಕೆ. ಈಗ ಒಂದು 10 ನಿಮಿಷ ಒಳಗೆ ಏನೇ ಬರ್ತಿದ್ಲು. ಇನ್ ಕೇಸ್ ಆಕಿ ಅಷ್ಟು ಶಾನೆ ಐತಂದ್ರೆ ಎಲ್ಲ ಆನ್ಸರ್ ಬರ್ದೆ ಕೊಟ್ಟಿದ್ಲಂದ್ರೆ ಹಂಗೂ ಇರ್ಬೋದು. ನನಗತೆ ಇಲ್ಲಲ್ಲ, ಸ್ಲೋ ಹ್ಯಾಂಡ್ ರೈಟಿಂಗ್, ಸ್ಲೋ ರೈಟಿಂಗ್ ಎಲ್ಲರೂ ನನಗತೆನೇ ಇರೋಂಗಿಲ್ಲಲ್ಲ. ಆಕಿನ ಪೇಪರ್ ಕಸ್ಕೊಂಡಾಕಿಗೆ ಬೈಯಾತಿದ್ರು. ಆ ಟೈಮ್ ನಾನು ಏನು ಮಾಡತ್ತಿದ್ದೆ,
ನಾನು ಹಿಂದಿನ ಫ್ರೆಂಡಿಗೆ ಕೇಳತ್ತಿದ್ದು ಬೈ ನನಗೆ ಇದ್ರ 9ನೇದು 10ನೇದು ಆನ್ಸರ್ ಹೇಳು, ನನಗೆ ಲೈಕ್ ಏನು ಹೇಳೋಕ್ಕೋಗ್ಬೇಡ, ಅದ್ರ ಮೇನ್ ಪಾಯಿಂಟ್ಸ್ ಹೇಳು, ನೀನು ಜಸ್ಟ್ ಮೇಜರ್ ಪಾಯಿಂಟ್ಸ್ ಹೇಳಿದೆ ನಾನು ಪಟ್ ಹೊರ್ಕೋತೀನಿ, ಅದ್ರ ಆಮೇಲೆ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಬಟ್ ಅವ್ನು ಮನುಷ್ಯ ಅಂತೂ ಹೇಳತ್ತಿಲ್ಲ, ಯಾಕಂತಂದ್ರೆ ಅವ್ನಿಗೆ ಅಂಜಿಕೆ ಇದು. ಇನ್ ಕೇಸ್ ನಾ ಏನಾದ್ರು ನೀವು ಹೇಳಕ್ಕೆ ಏನಾರು ಮಾಡ್ಕೊಡ್ತೀನಿ, ಆಕಿ ಬಂದು ನಮ್ಮದು ಪೇಪರ್ ಕಸ್ಕೊತಾಳಂತೆ. ನನಗೇನು ಅಷ್ಟೊಂದು ಆಕಿ ಆಕಿಗೆ ಬೇಯತ್ತಲ್ಲ, ನೀನು ನನಗೆ ಹೇಳು ಆನ್ಸರ್ ಜಸ್ಟ್ ಅಂತ ಹೇಳ್ಬಿಟ್ಬಿಡು, ನಾ ಬರ್ಕೋತೀನಿ ಅಂತ ಹೇಳಿ. ಅವಂಗಂತೂ ಬಾಯಿ ಬಿಡಾತಿಲ್ಲ. ಆಕಿ ಮೇಡಮ್ ಹೋಗುತ್ತಾರೆ, ನಾ ಕಪ್ಪೆ ಕೂತೀನಿ, ಏನು ಮಾಡಲಿ, ನಾ ಎಲ್ಲ ಆನ್ಸರ್ ಬರ್ತೀನಿ, ನಾ ಗೊತ್ತಿರೋ ಆನ್ಸರ್ ಅಂತೂ ಬರ್ತೀನಿ, ಉಳ್ಕೋದೆಲ್ಲ ಪೇಸ್ ಖಾಳೆ ಬಿಟ್ಟಿನಿ, ಹಿಂದಿನವ್ರು ಮುಂದಿನವ್ರ ಮ್ಯಾಗ ಡಿಪೆಂಡ್ ಆಗಿನಿ, ಅವ್ರು ಏನಾರು ಹೇಳಿದ್ರೆ ಬರಿತೀನಿ, ಇಲ್ಲ ಅಂತ ಹಂಗಾಗಿ ಹೋಗೋದು ಹೋಗ್ತಾನೆ ಎಕ್ಸಾಮ್. ಫೇಲ್ ಆದ್ಮೇಲೆ ಮತ್ತೆ ಕಾಲೇಜ್ ಹೋಗ್ತೀನಿ, ಆಗ ಮೇಡಮ್ಗೆ ಹೇಳ್ತೀನಿ ಏನು ಮಾಡಲಿ ಬರ್ರಿ ನಾನು ಹನಿ ಸುಮಾರು ಐತಿ ಹಿಂಗೆ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ತಿಳ್ಕೊಂಡಾರ ನಾ ಶಾನೆ ಸ್ಟೂಡೆಂಟ್ ಅದೀನಿ ಅಂತ ಹೇಳಿ, ಹಂಗೆ ದಿಮಾಕ್ ಮಾಡ್ತೀನಿ ಕಾಲೇಜ್ ಒಳಗೆ. ಬಟ್ ಅವ್ರಿಗೆ ಗೊತ್ತು ನಾ ಹಸಿದಾಡದೀನಿ ಅಂತೇಳಿ. ಸೊ ಥ್ಯಾಂಕ್ ಯು ಗೈಸ್. ಇನ್ ಕೇಸ್ ನಿಮ್ಗೆ ಹಿಂಗೆ ನಾನು ವ್ಲಾಗ್ಸ್ ನೋಡ್ಬೇಕದ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಯಾ ಲೈಕ್ ಮಾಡಿರಿ. ಇಲ್ಲ ನೋಡೋದಿಲ್ಲ ಆಸೆ ಇಲ್ಲ ಅಂತಂದ್ರೆ ಅಂದ್ರೂ ನೋಡ್ರಿ, ಸುಮ್ಮ ಟೈಮ್ ಪಾಸ್ ಆಗ್ತದೆ. ಅದು ಇದು ಏನು ನೋಡ್ತೀರಿ ನಂದರೆ ನೋಡಿರಿ, ಕಂಟೆಂಟ್ ನೋಡಿರಿ, ಯೂಟ್ಯೂಬ್ ಚಾನಲ್ ನೋಡಿರಿ. ಬಾಯ್.